ನಮಸ್ಕಾರ, ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಈ ಆಸ್ಪತ್ರೆಯಲ್ಲಿ ಡಾಕ್ಟರೇ ಇಲ್ಲ, ಡಿ ದರ್ಜೆ ನೌಕರನೇ ಗುಳಿಗೆ ವೈದ್ಯ. ಅಂಕೋಲಾ ಹಾರವಾಡದ ಸರ್ಕಾರಿ ಆಸ್ಪತ್ರೆಯ ಕಥೆ ವ್ಯಥೆ. ವೈದ್ಯರಿಲ್ಲದೆ ಆಸ್ಪತ್ರೆ ರೋಗಿಗಳಿಗೆ ಸಂಕಷ್ಟವೋ ಸಂಕಷ್ಟ. ಶಿರಸಿಯಲ್ಲಿ ಇಂಧನ ದರ ಏರಿಕೆ ಖಂಡಿಸಿ ನಡೆಯಿತು ಪ್ರತಿಭಟನೆ. ರಾಜ್ಯವ್ಯಾಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೀದಿಗಿಳಿದ ಕಾಂಗ್ರೆಸ್ಸಿಗರು. ಪೆಟ್ರೋಲ್ ಬಂಕ್ನಲ್ಲಿ ಗ್ರಾಹಕರಿಗೆ ಸಿಹಿ ತಿನ್ನಿಸಿ ವಿಭಿನ್ನ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಗಾಯಕ್ಕೂ ಅವರೇ, ಶುಗರ್ ಬಿಪಿಗೂ ಅವರೇ. ಅಷ್ಟೇ ಏಕೆ, ಕೋವಿಡ್ ಲಸಿಕೆ ತೆಗೆದುಕೊಂಡವರಿಗೆ ಅವರೇ ಗುಳಿಗೆ ಕೊಡ್ತಾರೆ. ಹಾಗಂತ ಅವರು ಅಸಲಿ MBBS ಡಾಕ್ಟರ್ ಅಲ್ಲ, ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರ. ಸುತ್ತಮುತ್ತಲ ಹಳ್ಳಿಗೆಲ್ಲ ಇವರೇ ಎಮರ್ಜೆನ್ಸಿ ವೈದ್ಯರು. ಇದು ಅಂಕೋಲಾ ತಾಲೂಕಿನ ಹಾರವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕತೆ ವ್ಯಥೆ. ದಾಖಲೆಯಲ್ಲಿ ವೈದ್ಯರಿದ್ದಾರೆ ಅಂದರೂ ರೋಗಿಗಳ ಪಾಲಿಗೆ ಇಲ್ಲ. ಈ ಆಸ್ಪತ್ರೆಯ ಕತೆ ಹೀಗಿದೆ ನೋಡಿ. ನಿಮಗೆ ಈ ಟ್ಯಾಬ್ಲೆಟನ್ನು ಹಿಂಗೆ ಮಾಡಿ ಇಂಥವ್ರಿಗೆ ಕೊಡಿ ಅಂತ ಹೇಳಿದಾರ? ಅಲ್ಲ, ಈಗ ಈ ಟ್ಯಾಬ್ಲೆಟ್ಸ್ ಕೊಡ್ತೀರಲ್ಲ, ಈ ಟ್ಯಾಬ್ಲೆಟ್ಸ್ ಈಗ ಕಟ್ಟಿ ಇಟ್ಕೊಂಡಿದ್ದೀರಿ. ಏನು ಟ್ಯಾಬ್ಲೆಟ್ಸ್ ಇದು? ಬಂದವರಿಗೆಲ್ಲ ಇದೇ ಟ್ಯಾಬ್ಲೆಟ್. ಯಾಕೆ ಕೊಡೋದು? ಪ್ಯಾರಾಸಿಟಮಾಲ್ ಕೊಡಬೇಕು? ಈಗ ಇಂಜೆಕ್ಷನ್ ಎಲ್ಲ ತಗೊಳ್ತಾರಲ್ಲ, ಜ್ವರ ಬರಬಾರ್ದು ಹೇಳಿ. ಆದರೆ ಒಂದು ಉಳಿದವರಿಗೂ ನೀವು ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಎಮರ್ಜೆನ್ಸಿಗೆ ಅಷ್ಟೇ. ಈಗ ಯಾರೂ ಇಲ್ಲ, ಒಂದೊಂದ್ಸಲ ನಾವು ಒಬ್ಬರೇ ಇರೋದು. ಇಲ್ಲಿ ಒಬ್ಬರು ಸಿಸ್ಟರ್ ಇರೋದಿಲ್ಲ? ಸಿಸ್ಟರ್ ಇರ್ತಾರೆ, ಒಂದೊಂದ್ಸಲ ಕ್ಯಾಂಪೇ ಆಗ್ತಾರೆ, ಅವಾಗ ಯಾರೂ ಇಲ್ಲ. ಅಂಕೋಲಾ ತಾಲೂಕಿನ ಹಾರವಾಡ್ ಪುನರ್ವಸತಿ ಕೇಂದ್ರ ಸೀಬರ್ಡ್ ನಿರಾಶ್ರಿತರು ಸೇರಿಕೊಂಡ ಈ ಗ್ರಾಮ ಕಡಲ ಅಂಚಿನಲ್ಲಿದೆ. ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಿದೆ. ಓರ್ವ ವೈದ್ಯರು, ಇಬ್ಬರು ಆರೋಗ್ಯ ಸಹಾಯಕಿಯರು, ಓರ್ವ ಆಸ್ಪತ್ರೆ ಸಿಬ್ಬಂದಿ ಮಂಜೂರಾತಿಯ ದಾಖಲೆಗಳಲ್ಲಿ ಇದೆ. ಆದ್ರೆ ಇಲ್ಲಿನ ಡಾಕ್ಟರ್ ನಿತಿನ್ ಹೊಸಮಳೇಕರ್ ಅಂಕೋಲಾ ತಾಲೂಕಾ ವೈದ್ಯಾಧಿಕಾರಿಯಾಗಿದ್ದಾರೆ. ಹೀಗಾಗಿ ಇಡೀ ತಾಲೂಕಿನ ಜವಾಬ್ದಾರಿ ಹೊತ್ತು ಕೋವಿಡ್ ಕಾಲದಲ್ಲಿ ಅವರು ಹಾರವಾಡ್ ಆಸ್ಪತ್ರೆಯ ಸಂಘ ತೊರೆದಿದ್ದಾರೆ. ಹೀಗಾಗಿ ಡಿ ದರ್ಜೆ ನೌಕರ ದೀಪಕ್ ರೋಗಿಗಳ ಪಾಲಿಗೆ ಗುಳಿಗೆ ಡಾಕ್ಟರ್. ಶುಗರ್ ಬಿಪಿ ಪರೀಕ್ಷೆಯನ್ನ ಇವರೇ ಮಾಡ್ತಾರೆ. ಹಾರ್ವರ್ಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಇವರಿಗೆ ಇಲ್ಲಿ ವೈದ್ಯರ ಕೊರತೆ ಇದೆ. ಈ ಮೊದಲು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ನಿತಿನ್ ಹೊಸಮಳೇಕರ್ ತಾಲೂಕಾ ವೈದ್ಯಾಧಿಕಾರಿ ಹುದ್ದೆಯಲ್ಲಿದ್ದು, ಇವರನ್ನ ಹೊರತುಪಡಿಸಿ ಓರ್ವ ಶುಶ್ರೂಷಕಿ ಮತ್ತು ಓರ್ವ ಆರೋಗ್ಯ ಸಹಾಯಕಿ ಇದ್ದಾರೆ. ಆದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರಬೇಕಾದ ಸಿಬ್ಬಂದಿಗಳ ಕೊರತೆಯಿಂದ ಓರ್ವ ಜವಾನ ಡಾಕ್ಟರ್ ಆಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಂತ ಇದು ಡಿ ದರ್ಜೆ ನೌಕರ ದೀಪಕನ ತಪ್ಪು ಎಂದು ಪರಿಗಣಿಸಲಾಗದು. ಯಾಕೆಂದ್ರೆ ಔಷಧಿ ಕೊಡಲು ಮತ್ತು ಇತರ ಅಗತ್ಯ ಸಿಬ್ಬಂದಿ ಇಲ್ಲದೆ ಇರೋ ಕಾರಣ ಅನಿವಾರ್ಯತೆಯಲ್ಲಿ ದೀಪಕ್ ಈ ಕೆಲಸ ಮಾಡ್ತಿದ್ದಾರೆ. ಆರೋಗ್ಯ ಸಹಾಯಕಿಯರು ಲಸಿಕೆ ನೀಡೋದು, ಇನ್ನಿತರ ಕೆಲಸಕ್ಕೆ ತೊಡಗಿಸಿಕೊಳ್ಬೇಕಾಗ್ತದೆ. ಆದ್ರೆ ಆಸ್ಪತ್ರೆಯಲ್ಲಿ ದೀಪಕ್ ಓರ್ವರೇ ಇರುವಾಗ ಇವರೇ ಮಾತ್ರೆ ನೀಡ್ತಾರೆ. ಆಸ್ಪತ್ರೆಯ ಈ ರೀತಿಯ ಪರಿಸ್ಥಿತಿಯಿಂದ ಬೇಸರಗೊಂಡ ಹಾರವಾಡ್ ಗ್ರಾಮದ ಪ್ರಮುಖರು ಬೇಸರಿಸಿಕೊಳ್ತಾರೆ. ಈ ಕುರಿತು ಮಾತನಾಡಿರುವ ಸ್ಥಳೀಯರಾದ ಪ್ರತಾಪ್ ದುರ್ಗೇಕರ್, ಆಸ್ಪತ್ರೆ ಕಟ್ಟಡವಿದೆ, ಆದ್ರೆ ವೈದ್ಯರೇ ಇಲ್ಲದ ಮೇಲೆ ಇದ್ದು ಇಲ್ಲದಂತಾಗಿದೆ ಎಂತಾರೆ. ಅಂತ ಹೇಳ್ಬಿಟ್ಟು ನಿನ್ನೆ ನಾನು ಬೆಳಿಗ್ಗೆ 10:30 ಚಿಕ್ಕಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೆ. ಅದಾದಮೇಲೆ ಒಳಗಡೆ ನಡೆದಾಗ ಕೇಳಿದಾಗ ಡಾಕ್ಟ್ರ್ ಇಲ್ಲ ಅಂತ ಹೇಳಿದರು. ಆಮೇಲೆ ನರ್ಸ್ ಇಲ್ವ ಅಂತ ಕೇಳಿದಾಗ ಇಲ್ಲ, ನರ್ಸು ಇಲ್ಲ ಅಂತ ಹೇಳಿದರು. ಆಮೇಲೆ ಒಬ್ಬರು ವ್ಯಕ್ತಿ ಇದ್ರು, ಅಲ್ಲಿ ಅವ್ರ ಹೆಸರು ಬರ್ಕೊಳ್ತಾರೆ, ದೀಪಕ್ ನಾಯ್ಕ್ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಕೇಳಿದಾಗ ಈ ಥರ ಹಿಂಗಾಗಿದೆ ಗಾಯ ಅಂತ ಹೇಳಿದಾಗ ಅವರು ಇಲ್ಲ, ಡಾಕ್ಟ್ರ್ ಇಲ್ಲ ಇವಾಗ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಬೇಕಂತ ಕೇಳಿದಾಗ ಇಲ್ಲ, ನಾನೇ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅವರು ಇಲ್ಲಿ ವಿತ್ ರೆಕಾರ್ಡ್ಸ್ ಇದೆ, ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಪೇಷಂಟ್ನ ಚೆಕ್ ಮಾಡದೆ ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಪೇಷಂಟ್ನ ಇದು ಮಾಡದೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಕೆಲವೊಂದು. ಆ ಥರ ಡಾಕ್ಟ್ರ್ ಕೇಳಿದಾಗ ಇಲ್ಲಿ ಡಾಕ್ಟ್ರೇ ಇರಲ್ಲ ಅಂತ ಹೇಳ್ತಾರೆ. ಯಾವಾಗ ಬಂದು ಕೇಳಿದ್ರು ಡಾಕ್ಟ್ರೇ ಇಲ್ಲ, ನರ್ಸ್ ಕೇಳಿದ್ರು ನರ್ಸೇ ಇಲ್ಲ. ಮತ್ತು ಏನಾಗಬೇಕು ಹಾಸ್ಪಿಟ್ಲು? ಯಾವುದೇ ಥರ ಇಲ್ಲಿ ಸೌಲಭ್ಯಗಳು ಅಥವಾ ಯಾವುದೇ ಥರ ಇದು ನಡೀತಾ ಇಲ್ಲ. ಇಲ್ಲಿ ಹೆಸರಿಗಷ್ಟೇ ಹಾಸ್ಪಿಟ್ಲ್ ಕರ್ಕೊಂಡಿದ್ದಾರೆ, ಜನ ಬರ್ತಾರೆ, ಎಂಟ್ರಿ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅವ್ರಿಗೇನೋ ರೆಕಾರ್ಡ್ಸ್ ಬೇಕಷ್ಟೇ, ಎಷ್ಟು ಜನ ಬಂದವ್ರೆ ಅಂತ ಹಾಸ್ಪಿಟ್ಲಿಗೆ. ಇನ್ನು ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ತಾಕೇಕರ್, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಉಮೇಶ್ ಕಾಂಚನ್ ಸಹ ಆಸ್ಪತ್ರೆ ಸ್ಥಿತಿ ವಿವರಿಸುತ್ತಾರೆ. ಆರೋಗ್ಯ ಇಲಾಖೆ ಈ ಕುರಿತು ಕಾಳಜಿ ವಹಿಸಬೇಕಾಗಿದೆ. ಮನುಷ್ಯ ಜೀವದೊಂದಿಗೆ ಚೆಲ್ಲಾಟವಾಡೋದನ್ನ ನಿಲ್ಲಿಸಬೇಕೆನ್ನೋದು ಸ್ಥಳೀಯರ ಅಭಿಪ್ರಾಯವಾಗಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಇಂಧನ ದರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಿಹಿ ಹಂಚುತ್ತಾ ಕೇಂದ್ರ ಸರ್ಕಾರದ ನಿಲುವಿಗೆ ವ್ಯಂಗ್ಯ ವ್ಯಕ್ತಪಡಿಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಶಿರಸಿಯಲ್ಲಿ ಶುಕ್ರವಾರ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ದೇಶದಲ್ಲಿ ದಿನದಿಂದ ದಿನಕ್ಕೆ ಇಂಧನ ದರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಿಹಿ ಹಂಚುವ ಮೂಲಕ ಕೇಂದ್ರ ಸರ್ಕಾರದ ನಿಲುವಿಗೆ ವ್ಯಂಗ್ಯ ವ್ಯಕ್ತಪಡಿಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಶಿರಸಿಯಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದ್ದರು. ರಾಜ್ಯವ್ಯಾಪಿ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಿಗ್ಗೆ ನಗರದ ಪ್ರಮುಖ ಪೆಟ್ರೋಲ್ ಬಂಕ್ಗಳಿಗೆ ತೆರಳಿದ ಕಾರ್ಯಕರ್ತರು
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದರು. ಅಲ್ಲದೆ ಗ್ರಾಹಕರಿಗೆ ಸಿಹಿ ವಿತರಿಸುವ ಮೂಲಕ ದರ ಹೆಚ್ಚಳವನ್ನು ಖಂಡಿಸಿದರು. ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಗಗನಕ್ಕೇರಿಸಿದ ಬಿಜೆಪಿ ಸರ್ಕಾರಕ್ಕೆ ದುಷ್ಟ ಬಿಜೆಪಿ ಸರ್ಕಾರಕ್ಕೆ. ಶಿರಸಿ ನಗರದಲ್ಲಿ ವಾರದ ಹಿಂದೆಯೇ 100 ರೂಪಾಯಿ ತಲುಪಿದ್ದು ಇಂದು 101 ರೂಪಾಯಿ 40 ಪೈಸೆಗೆ ಬಂದು ನಿಂತಿದೆ. ಕೇಂದ್ರ ಸರ್ಕಾರ ಕರೋನಾ ನಿಯಂತ್ರಣದಲ್ಲೂ ಹಿಂದೆ ಬಿದ್ದಿದ್ದು ಈಗ ಪೆಟ್ರೋಲ್ ದರವನ್ನು ಹೆಚ್ಚಿಸುವ ಮೂಲಕ ಜನರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ. ಹಿಂದೆ ಇದೇ ಬಿಜೆಪಿಗರು ಪೆಟ್ರೋಲ್ ದರ ಹೆಚ್ಚಳ ಖಂಡಿಸಿ ಪ್ರತಿಭಟನೆ ನಡೆಸಿದ್ದರು. ಈಗ ಇವರೇ ಪೆಟ್ರೋಲ್ ದರ ಏರಿಕೆಯಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ವ್ಯಂಗ್ಯವಾಡಿದರು. ಹಂಚೋದ್ರ ಮುಖಾಂತರ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಘನ ಕಾರ್ಯವನ್ನ ಈ ದೇಶದ ಜನರಿಗೆ ಮೋಸ ಮಾಡಿರುವಂಥದ್ದನ್ನ ಖಂಡಿಸಿ ಇವತ್ತು ದೇಶಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ದೇಶದಲ್ಲಿ ಇಂಧನ ದರ ದಿನೇ ದಿನ ಇವತ್ತು ಏರ್ತಾ ಇದೆ. ಯಾವತ್ತು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ, ದೇಶದಲ್ಲಿ ಬಂತೋ ಅಂದಿನಿಂದ ಅವರು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಮರೆತು ಬರೇ ಸ್ವಾರ್ಥದ ರಾಜಕಾರಣ ಮಾಡುವಂಥದ್ದು, ಕೊಟ್ಟಂಥ ಮಾತುಗಳು ಯಾವುದು ಈಡೇರಿಸ್ತೇನೆ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನ ನಾಗರಿಕರ, ರೈತರ ರಕ್ತವನ್ನು ಹಿಂಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ಹೇಳಬೇಕು, ನೋವಿಂದ ಹೇಳಬೇಕು, ಇವತ್ತು ಗೊತ್ತಾಗ್ತಾ ಇದೆ. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವೈದ್ಯರೊಬ್ಬರ ನಿರ್ಲಕ್ಷ್ಯತನದ ಹಿನ್ನೆಲೆಯಲ್ಲಿ ಮುಂಡಗೋಡ ತಾಲೂಕಿನ ಚೌಡಳ್ಳಿ ಗ್ರಾಮದ ದೀಕ್ಷಾ ಲಕ್ಷ್ಮಣ್ ಕೋಣನಕೆರೆ ಎನ್ನುವ ಬಾಲಕಿ ಮೃತಪಟ್ಟ ಘಟನೆ ಶುಕ್ರವಾರ ನಡೆದಿದೆ. ತಾಲೂಕಿನ ಚೌಡಳ್ಳಿ ಗ್ರಾಮದ 6 ವರ್ಷದ ದೀಕ್ಷಾ ಲಕ್ಷ್ಮಣ್ ಕೋಣನಕೆರೆ ಎಂಬ ಬಾಲಕಿ ಕ್ರಿಮಿನಾಶಕದ ಬಾಟಲಿಯ ಮುಚ್ಚಳದಲ್ಲಿ ಹಾಲು ಹಾಕಿಕೊಂಡು ಕುಡಿದಿದ್ದಾಳೆ. ಇದರಿಂದ ಅಸ್ವಸ್ಥಗೊಂಡ ಬಾಲಕಿಯನ್ನ ಪೋಷಕರು ಖಾಸಗಿ ಆಸ್ಪತ್ರೆ ನಡೆಸುತ್ತಿರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಬಳಿ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ವೇಳೆ ವೈದ್ಯ ಬಾಲಕಿಗೆ ಡ್ರಿಪ್ಸ್ ಹಾಕಿ ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಆದರೂ ಕೂಡ ಬಾಲಕಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಮಂಗಳವಾರ ಬಾಲಕಿಯನ್ನ ಇದೇ ವೈದ್ಯರ ಹತ್ತಿರ ಚಿಕಿತ್ಸೆ ಕೊಡಿಸಲು ಹೋದಾಗ ಆಕೆಗೆ ಏನು ತೊಂದರೆ ಇಲ್ಲ, ಮನೆಗೆ ಕರೆದುಕೊಂಡು ಹೋಗಿ ಎಂದಿದ್ದಾರೆ. ಆದರೂ ಕೂಡ ಬಾಲಕಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಬೇರೆ ಖಾಸಗಿ ವೈದ್ಯರ ಬಳಿ ತೋರಿಸಿದ್ದಾರೆ. ಆಗ ವೈದ್ಯರು ತಕ್ಷಣವೇ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಲು ಹೇಳಿದ್ದಾರೆ. ತಕ್ಷಣ ಆಕೆಯನ್ನ ಹುಬ್ಬಳ್ಳಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತಲ್ಲದೆ ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡುತ್ತಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಬಾಲಕಿ ಮೃತಪಟ್ಟಿದ್ದಾಳೆ. ತನ್ನ ಮಗಳು ಸಾಯಲು ಖಾಸಗಿ ಆಸ್ಪತ್ರೆ ಸರ್ಕಾರಿ ವೈದ್ಯರೇ ಕಾರಣ. ಜೂನ್ 7ರಂದು ಇತರ ಕಡೆ ಚಿಕಿತ್ಸೆಗೆ ಕರೆದುಕೊಂಡು ಬಂದಿದ್ದು 2 ದಿನ ತನ್ನ ಮಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಬೇರೆ ವೈದ್ಯರ ಕಡೆ ಹೋದಾಗ ನೀವು ಮೊದಲೇ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಿದ್ರೆ ಮಗು ಜೀವ ಉಳಿತಾಯಿತ್ತು ಎಂದು ಪಾಲಕರು ಹೇಳಿದ್ದಾರೆ. ಕಳೆದ 10 ವರ್ಷಗಳಿಂದಲೂ ಧರೆ ಕುಸಿತವೇ ದೊಡ್ಡ ಸಮಸ್ಯೆಯಾಗಿರುವ ಸಿದ್ದಾಪುರ ತಾಲೂಕಿನ ಕಾನಸೂರಿಗೆ ಶುಕ್ರವಾರ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಸಿದ್ದಾಪುರ ಕಾನ್ಸೂರಿನ ವಿವೇಕಾನಂದ ನಗರದಲ್ಲಿ ಕಳೆದ 10 ವರ್ಷಗಳಿಂದ ಕುಸಿಯುತ್ತಿರುವ ಧರೆ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಈ ಭಾಗದಲ್ಲಿ ವಾಸವಾಗಿದ್ದ ಮೋಹನ್ ಬಾಬು ಶಾನ್ಬಾಗ್, ನಾರಾಯಣ್ ಬಾಬು ಶಾನ್ಬಾಗ್, ಗೌರಿ ನಾಗಪ್ಪ ಪಟಗರ್, ಸಪುರಾಬಿ ಅಬ್ದುಲ್ ಸತ್ತಾರ್, ಕೇಶವ್ ರಾಮಕೃಷ್ಣ ಹೆಗಡೆ, ಕೃಷ್ಣ ಬೈರಾಜೋಗಿ ಹಾಗೂ ಜುಹುರ್ ಶಾ ಅವರ ಕುಟುಂಬವನ್ನ ಕೂಡಲೇ ಸ್ಥಳಾಂತರಿಸಿ ಅವರಿಗೆ ಸೂಕ್ತ ವಾಸ್ತವ್ಯಕ್ಕೆ ತಾಲೂಕಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಸಾವು ಕಂಡ ಕಾರ್ಮಿಕ ರಾಮಚಂದ್ರ ನಾಯ್ಕ್ ಘಟ್ಟಿಕೈ ಅವರಿಗೆ ಕಾರ್ಮಿಕ ಇಲಾಖೆಯಿಂದ ಏನಾದರೂ ಪರಿಹಾರ ನೀಡಿ ಅವರ ಕುಟುಂಬಕ್ಕೆ ಸಣ್ಣ ಪ್ರಮಾಣದ ಸಹಕಾರವನ್ನ ಸರ್ಕಾರದ ವತಿಯಿಂದ ಮಾಡಿಕೊಡುವ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಗುಡ್ಡ ಕುಸಿತದ ಆತಂಕ ಎದುರಿಸುತ್ತಿರುವ 7 ಕುಟುಂಬಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ಕ್ರಮಕ್ಕೆ ಸೂಚಿಸಿದ್ರು. ಅಲ್ಲದೆ ಬನವಾಸಿಯಲ್ಲಿ ಹರಿದ ವರದಾ ನದಿ ಪ್ರತಿ ವರ್ಷ ಪ್ರವಾಹ ಸೃಷ್ಟಿಸುವ ಪ್ರದೇಶಗಳಿಗೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳಿಗೆ ಸೂಚಿಸಿದ್ರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್, ಡಿಎಸ್ಪಿ ರವಿ ಡಿ ನಾಯ್ಕ್, ತಹಶೀಲ್ದಾರ್ ಪ್ರಸಾದ್, ಇನ್ಸ್ಪೆಕ್ಟರ್ ಕುಮಾರ್, ಪಿಎಸ್ಐ ಮಹಾಂತೇಶ್ ಕುಂಬಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀರಭದ್ರ ಜಕ್ಕಣ್ಣವರ್, ಸದಸ್ಯರಾದ ಶಶಿಕಾಂತ್ ನಾಮದಾರಿ, ಮನೋಜ್ ಶಾನ್ಬಾಗ್ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯ ಹೆದ್ದಾರಿ ಪಕ್ಕ ಗೋಕರ್ಣ ಸಾನಿಕಟ್ಟ ಉಪ್ಪಿನ ಆಗರದ ಬಳಿ ಹಾದು ಹೋಗಿರುವ ಮರಾಕಲ್ ಕುಡಿಯುವ ನೀರಿನ ಪೈಪ್ಲೈನ್ನಲ್ಲಿ ಸೋರಿಕೆಯಾಗುತ್ತಿದ್ದು ಸಾವಿರಾರು ಲೀಟರ್ ನೀರು ಹಾಳಾಗ್ತಿದೆ. ಈ ಬಗ್ಗೆ ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದರೂ ಸರಿಪಡಿಸುತ್ತಿಲ್ಲ ಎಂಬ ಮಾತು ಗ್ರಾಮಸ್ಥರಿಂದ ಕೇಳಿಬಂದಿದೆ.
ಮಳೆ ಬೀಳಲು ಪ್ರಾರಂಭವಾಗಿ ತಿಂಗಳು ಕಳೆದರೂ ಗೋಕರ್ಣದ ಅನೇಕ ಕಡೆ ಇನ್ನು ಕುಡಿಯುವ ನೀರಿನ ತೊಂದರೆ ಇದೆ. ಇತ್ತೀಚಿನ ತೌಕ್ತೆ ಚಂಡಮಾರುತದ ವೇಳೆ ಹಲವು ಮನೆಗಳ ಬಾವಿ ಉಪ್ಪು ನೀರಾಗಿ ಮಾರ್ಪಟ್ಟಿದೆ. ಇಂತಹ ಸ್ಥಿತಿಯಲ್ಲಿ ನೀರು ಪೂರೈಕೆಯ ಪೈಪ್ ಒಡೆದು ವ್ಯರ್ಥವಾಗ್ತಿದೆ. ದಿನಕ್ಕೆ 3 ರಿಂದ 4 ತಾಸು ನೀರು ಬಿಡಲಾಗ್ತಿದ್ದು, ಕಳೆದ 1 ತಿಂಗಳಿಂದ ನೀರು ಕಾರಂಜಿಯಂತೆ ಚಿಮ್ತಿದೆ. ಗೋಕರ್ಣ ಭಾಗದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ದಶಕಗಳ ಹಿಂದೆ ಆರಂಭವಾಗಿ ಈಗಲೂ ಕುಂಟುತ್ತಾ ಸಾಗಿರುವ ಮರಾಕಲ್ ಕುಡಿಯುವ ನೀರಿನ ಯೋಜನೆ ಇದಾಗಿದ್ದು, ಇಲ್ಲಿ ಅಳವಡಿಸಿದ ಕಬ್ಬಿಣದ ಪೈಪ್ ಬಹುತೇಕ ತುಕ್ಕು ಹಿಡಿದು ತುಂಡಾಗುವ ಸ್ಥಿತಿಯಲ್ಲಿದೆ. ಇದಕ್ಕೆ ರಬ್ಬರ್ ಸುತ್ತಿ ಇಡಲಾಗಿದ್ದು, ಕನಿಷ್ಠ ಆ ಭಾಗಕ್ಕೆ ಹೊಸ ಪೈಪ್ ಅಳವಡಿಸದೆ ನಿರ್ಲಕ್ಷಿಸಿದ್ದು, ಇದರಿಂದಾಗಿ ನೀರಿನ ಸಮಸ್ಯೆ ಉಂಟಾಗ್ತಿದೆ ಎಂದು ಜನ ಅಭಿಪ್ರಾಯಿಸಿದ್ದಾರೆ. ಸರಾಯಿ ವಿರುದ್ಧ ಜನಜಾಗೃತಿ ಮುಂಡಗೋಡ ಗ್ರಾಮೀಣ ಭಾಗದಲ್ಲಿ ನಿಧಾನವಾಗಿ ಆಗ್ತಿದೆ. ಚೌಡಳ್ಳಿಯಲ್ಲಿ ಗುರುವಾರ ರಾತ್ರಿ ಗ್ರಾಮಸ್ಥರು ಹಾಗೂ ಯುವಕರು ಒಂದಾಗಿ ಇನ್ನು ಮುಂದೆ ಸರಾಯಿ ಯಾರೂ ಕೂಡ ಮಾರಾಟ ಮಾಡಬಾರದೆಂದು ಅಂಗಡಿಕಾರರಿಗೆ ಮನವಿ ಮಾಡಿದರು. ಇದಕ್ಕೆ ಅಂಗಡಿಕಾರರು ಕೂಡ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಮುಂಡಗೋಡ ತಾಲೂಕಿನ ಕಾಳಗನಕೊಪ್ಪ ಗ್ರಾಮದಲ್ಲಿ ಮಹಿಳೆಯರು ಸಿಡಿದಿದ್ದು ಗ್ರಾಮದಲ್ಲಿ ಸಾರಾಯಿ ಮಾರೋದನ್ನ ಬಂದ್ ಮಾಡಿಸಿದ್ರು. ಈ ಘಟನೆಯಿಂದ ಪ್ರೇರಿತರಾಗಿ ಚೌಡಳ್ಳಿಯಲ್ಲೂ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಪಕ್ಕದ ಊರಿನ ಕೆಲವರು ಚೌಡಳ್ಳಿ ಗ್ರಾಮಕ್ಕೆ ಬಂದು ಸರಾಯಿ ಖರೀದಿಸಿ ಕುಡಿತಾ ಇದ್ರು. ಇದನ್ನ ತಪ್ಪಿಸಲು ಹಾಗೂ ಗ್ರಾಮದಲ್ಲಿ ಸರಾಯಿ ಚಟದಿಂದ ಕಡಿಮೆ ಮಾಡಲು ಗ್ರಾಮಸ್ಥರು ಸ್ವಪ್ರೇರಣೆಯಿಂದ ಗುರುವಾರ ಚೌಡಳ್ಳಿ ಗ್ರಾಮದಲ್ಲಿ ಸಾರಾಯಿ ಪ್ಯಾಕೆಟ್ ಸುಟ್ಟು ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಇನ್ನು ಮುಂದೆ ಯಾರು ಸಹ ಸಾರಾಯಿ ಕುಡಿಯದಂತೆ ಎಚ್ಚರಿಸಿದ್ರು. ಗ್ರಾಮೀಣ ಭಾಗದಲ್ಲಿ ಸಾರಾಯಿ ಮುಕ್ತವಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಗ್ರಾಮಸ್ಥರು ತಿಳಿಸುತ್ತಾರೆ. ಯಲ್ಲಾಪುರ ಪಟ್ಟಣದ ಡಿಟಿ ರಸ್ತೆಯಲ್ಲಿರುವ ಅನುರಾಗ ಎಲೆಕ್ಟ್ರಿಕಲ್ ಮಳಿಗೆಯಲ್ಲಿ ಶುಕ್ರವಾರ ರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು, ಸಂಭವಿಸಬಹುದಾದ ಹೆಚ್ಚಿನ ದುರಂತವನ್ನು ತಡೆದಂತಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಯಲ್ಲಾಪುರ ಪಟ್ಟಣದಲ್ಲಿ 2ನೇ ಬೆಂಕಿ ಅವಘಡ ಸಂಭವಿಸಿದೆ. ಡಿಟಿ ರಸ್ತೆಯಲ್ಲಿರುವ ಅನುರಾಗ್ ಎಲೆಕ್ಟ್ರಿಕಲ್ ಅಂಗಡಿಯೊಳಗೆ ದೇವರಿಗೆ ಹಚ್ಚಲಾಗಿದ್ದ ದೀಪದಿಂದ ಈ ಅವಘಡ ಸಂಭವಿಸಿರಬಹುದೆಂದು ಹೇಳಲಾಗಿದೆ. ಸುಮಾರು 50,000ಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಲಾಕ್ಡೌನ್ ಆದಾಗಿನಿಂದ ವ್ಯಾಪಾರ ವಹಿವಾಟು ಇಲ್ಲದಿರುವಾಗಲೇ ಇಂತಹ ಅವಘಡ ಸಂಭವಿಸಿರುವುದು ಆಘಾತಕಾರಿ ವಿಷಯವಾಗಿದೆ. ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದೇನೆ ಎಂದು ಅಂಗಡಿ ಮಾಲೀಕ ದಿನೇಶ್ ರೇವಣ್ಕರ್ ಮಾಹಿತಿ ನೀಡಿದ್ದಾರೆ. ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕೋವಿಡ್ ನಿಯಮವನ್ನು ಪಾಲಿಸೋಣ. ನಮಸ್ಕಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.